we're going to start a very important topic. In fact, I'm going to be doing multiple parts to it on the importance of spiritual realities. ನಾನು ನಿಮಗೆ ಮುಖ್ಯವಾದಂಥ ಸಂಗತಿಯನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಅದರಲ್ಲಿ ಅನೇಕ ಭಾಗಗಳಿರುತ್ತವೆ. ಆತ್ಮಿಕವಾದಂಥ ಸತ್ಯತೆ. So I want you to, this is a very important topic that every believer must understand. ಪ್ರತಿಯೊಬ್ಬ ವಿಶ್ವಾಸಿಯು ತಿಳಿದಿರಬೇಕಾದಂಥ ಮುಖ್ಯವಾದಂಥ ಸಂಗತಿ. You know, 1 Thessalonians talks about how Apostle Paul pens down stating that we are to keep our body, soul, and spirit blameless at the coming of the Lord Jesus Christ. ಅಪೊಸ್ತಲನಾದಂಥ ಪೌಲನು ಥೆಸಲೋನಿಕದವರಿಗೆ ಬರೆಯುವಾಗ ಆತನು ಹೇಳುವಂಥ ಕಾರ್ಯ, ನಮ್ಮ ಪ್ರಾಣ ಆತ್ಮ ಶರೀರವನ್ನು ನಾವು ನಿಷ್ಕಳಂಕವಿಲ್ಲದೆ ನಾವು ಇಟ್ಟುಕೊಳ್ಳಬೇಕೆಂಬುದಾಗಿ. A lot of times, like I've mentioned, we know how our body functions. ನಮ್ಮೆಲ್ಲರಿಗೂ ಸಹ ನಮ್ಮ ಶರೀರ ಯಾವ ರೀತಿ ಕಾರ್ಯ ಮಾಡುತ್ತೆ ಎಂಬುದೇ ಗೊತ್ತು. We know how to take care of our bodies, which is important. ನಮ್ಮ ಶರೀರವನ್ನು ನಾವು ಯಾವ ರೀತಿ ಚೆನ್ನಾಗಿ ಇಟ್ಕೊಳ್ಬೇಕೆಂಬುದಾಗಿ ನಮಗೆ ಗೊತ್ತು, ಅದು ಒಳ್ಳೆಯದು. At times we also know how to develop our soul as well, our intellect, our mind. ಅದೇ ರೀತಿಯಾಗಿ ಯಾವ ರೀತಿಯಾಗಿ ನಮ್ಮ ಮನಸ್ಸನ್ನು, ನಮ್ಮ ಅಂತೇಂದ್ರಿಯಗಳನ್ನು ಇಟ್ಟುಕೊಳ್ಳಬೇಕೆಂಬುದಾಗಿ ಗೊತ್ತು. But it's important that we realize that we are spiritual beings. ಅದೇ ರೀತಿಯಾಗಿ ನಾವು ತಿಳಿದಿರಬೇಕಾದಂಥ ಮತ್ತೊಂದು ಸಂಗತಿ ಏನಂದ್ರೆ, ನಾವು ಆತ್ಮಧಾರಿಗಳಾಗಿದ್ದೇವೆ. You know, the Bible says that God is spirit. ಸತ್ಯದ ಹೇಳುತ್ತದೆ, ದೇವರು ಆತ್ಮ ಸ್ವರೂಪನಾಗಿದ್ದಾನೆ. John chapter 4 verses 24 states like this: God is spirit, and those who worship him must worship in spirit and truth. ಯೋಹನ್ ಬರೆಸುವಾರ್ತೆ 4ನೇ ಅಧ್ಯಾಯ 24ನೇ ವಾಕ್ಯ ಹೇಳುತ್ತದೆ, ದೇವರು ಆತ್ಮ ಸ್ವರೂಪನಾಗಿದ್ದಾನೆ, ಆತನನ್ನು ಆರಾಧಿಸುವವರು ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. So God is a spirit being. ಆತನು ಆತ್ಮ ಸ್ವರೂಪನಾಗಿದ್ದಾನೆ. And when he created man, ಆತನು ಮನುಷ್ಯನನ್ನ ಸೃಷ್ಟಿಸುವಾಗ he created us to be a tripartite man. He created us to be a tripartite being. ಆತನು ನಮ್ಮನ್ನ ಪ್ರಾಣ ಆತ್ಮ ಶರೀರ ಇರುವವರಾಗಿ ಸೃಷ್ಟಿಸಿದನು. So he created both the natural realm and the spiritual realm. ಆತನು ಸ್ವಾಭಾವಿಕವಾದದ್ದು ಮತ್ತು ಆತ್ಮಿಕವಾದಂಥ ಕಾರ್ಯಗಳನ್ನು ಉಂಟು ಮಾಡಿದನು. You know, the book of Hebrews states like this, that the world, the natural world, or the worlds were created by the word of God. ಇಬ್ರಿಯ ಪತ್ರಿಕೆಯಲ್ಲಿ ನಾವು ನೋಡುವಾಗ ದೇವರ ವಾಕ್ಯದ ಮುಖಾಂತರವಾಗಿಯೇ ಈ ಲೋಕವು ಸಮಸ್ತ ಉಂಟಾಯಿತು. And the visible or the natural was created by the invisible realm. ನೋಡಿ, ಸ್ವಾಭಾವಿಕವಾದಂಥದ್ದು ಸ್ವಾಭಾವಿಕವಲ್ಲವಾದ ಕಾರ್ಯದ ಮುಖಾಂತರವಾಗಿ ಉಂಟು ಮಾಡಲ್ಪಟ್ಟಿತು. So God created both the natural and the spiritual realm. ದೇವರು ಆತನ ಸ್ವಾಭಾವಿಕವಾದದ್ದು ಮತ್ತು ಆತ್ಮಿಕವಾದದ್ದನ್ನು ಉಂಟು ಮಾಡಿದನು. So like I mentioned, a lot of times we understand how the natural realm functions. ನಾವು ಅನೇಕ ಸಾರಿ ಅರ್ಥ ಮಾಡಿಕೊಳ್ಳುತ್ತೇವೆ ಸ್ವಾಭಾವಿಕವಾದದ್ದು ಯಾವ ರೀತಿಯ ಕಾರ್ಯ ಮಾಡುತ್ತದೆ ಎಂಬುದಾಗಿ. But we really don't give time to develop ourselves in the spirit. ಅನೇಕ ಸಾರಿ ನೀವು ಆತ್ಮದಲ್ಲಿ ನಾವು ಬೆಳವಣಿಗೆ ಹೊಂದಲಿಕ್ಕೆ ನಾವು ಸಮಯ ಕೊಡುವುದಿಲ್ಲ. You know, Psalms chapter 90 verses 2, John chapter 5 verses 26. I'm just going to read out these scriptures. You know, these scriptures talks about how God is an eternal self-existent being. ನೋಡಿ, ಕೀರ್ತನೆ 90 ಅದು 2ನೇ ವಾಕ್ಯದಲ್ಲಿ ನೋಡುವಾಗ ದೇವರು ಆತನ ಯಾವ ರೀತಿಯಾಗಿ ಶಾಶ್ವತವಾದಂಥ ದಾರಿಯಾಗಿದ್ದಾನೆ ಎಂಬುದಾಗಿ ನಾವು ತಿಳಿಯಲಿಕ್ಕೆ ಸಾಧ್ಯ. You know, nobody created God. ದೇವರನ್ನ ಯಾರು ಸೃಷ್ಟಿ ಮಾಡಲಿಲ್ಲ. He is self-existent.
ಆತನು ಸ್ವತಃ ತಾನು ಇರುವಾತನಾಗಿದ್ದಾನೆ. He is an eternal being. ಆತನು ಎಂದೆಂದಿಗೂ ಇರುವಾತನಾಗಿದ್ದಾನೆ. And not only that, but Isaiah chapter 57 verses 15 talks about how God dwells in eternity outside of time. ನೋಡಿ, ದೇವರು ಯೆಶಾಯ 57ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ನೋಡುತ್ತೇವೆ, ಆತನು ಯಾವ ರೀತಿಯಾಗಿ ಆತ ನಿತ್ಯಕ್ಕೂ ಆತನು ವಾಸಿಸುವವನಾಗಿದ್ದಾನೆ. So the spiritual realm is a realm outside of time. ನೋಡಿ, ಆತನು ಶಾಶ್ವತ ಲೋಕದಲ್ಲಿ ಆತನು ನಿತ್ಯವಾಸಿಯಾಗಿ ಜೀವಿಸುವವನಾಗಿದ್ದಾನೆ. And at the same time, there is a real place called heaven. ನಿಜವಾದಂತ ಒಂದು ಸ್ಥಳವಿದೆ, ಅದು ಪರಲೋಕ ಎಂಬುದಾಗಿ. And it's in heaven that God sits on his throne. ಆ ಪರಲೋಕದಲ್ಲಿ ದೇವರು ತನ್ನ ಸಿಂಹಾಸನದಲ್ಲಿ ಆತನು ಕುಳಿತಿದ್ದಾನೆ. You can see that the scripture talks about it in Psalms chapter 11 verses 4. ಅದನ್ನ ಕೀರ್ತನೆ 11 ಅದರ 4ನೇ ವಾಕ್ಯದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ. Psalms 103 verses 19. 103 ಕೀರ್ತನೆ ಅದರ 19ನೇ ವಾಕ್ಯ. You also see, John chapter 14 verses 2 to 3. ಯೋಹಾನ್ ಬರೆಸುವಾರ್ತೆ 14ನೇ ಅಧ್ಯಾಯ ಅದರ 2 ಮತ್ತು 3 ವಾಕ್ಯ. You see all of these scriptures talks about how in this place called heaven there are material things as well. ನೋಡಿ, ಈ ವಾಕ್ಯಗಳಲ್ಲಿ ಪರಲೋಕವೆಂಬಂತ ಸ್ಥಳದಲ್ಲಿ ಅಲ್ಲಿ ಅನೇಕ ವಸ್ತುಗಳಿದೆ. But even though there are material things there, those are made up of things that we might not really understand. ನೋಡಿ, ಅಲ್ಲಿರುವಂತ ವಸ್ತುಗಳು ನಮಗೆ ಅರ್ಥವಾಗದಂತ ವಿಷಯಗಳಿಂದ ಉಂಟು ಮಾಡಲ್ಪಟ್ಟಿದೆ. Like for example, we just read the scripture how God sits on his throne. He has a throne. ನಾವು ಈಗ ವಾಕ್ಯ ಓದಿದ ಹಾಗೆ ಆತನು ಸಿಂಹಾಸನ ರೂಢನಾಗಿದ್ದಾನೆ, ಅಂದ್ರೆ ಸಿಂಹಾಸನ ಅಲ್ಲಿದೆ. So it is something material. ಅದು ಒಂದು ವಸ್ತುವಾಗಿದೆ. But it is made up of something that we really cannot understand. ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗದಂತ ವಿಷಯದಿಂದ ಅದು ಉಂಟು ಮಾಡಲ್ಪಟ್ಟಿದೆ. Another passage that we just looked at was from John chapter 14, where Jesus is saying, "In my Father's house are many mansions." ಯೋಹಾನ್ ಬರೆಸುವಾರ್ತೆ 14ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳುತ್ತಾನೆ, ನನ್ನ ತಂದೆಯ ಮನೆಯಲ್ಲಿ ಅನೇಕ ಬಿಡಾರಗಳಿವೆ. So that means if Jesus is saying there are many mansions, that means there are structures in heaven. ಬಿಡಾರಗಳು ಎಂಬುದಾಗಿ ಹೇಳುವಾಗ ಅಲ್ಲಿ ಪರಲೋಕದಲ್ಲಿ ಅನೇಕ ಕಟ್ಟಡಗಳ ರೀತಿಯಲ್ಲಿರಬಹುದು. But not necessarily made up of the material that how we use here in the natural realm. ನೋಡಿ, ಸ್ವಾಭಾವಿಕವಾಗಿ ನಾವು ಯಾವ ರೀತಿಯಾಗಿ ಉಪಯೋಗಿಸ್ತೇವೋ ಆ ಥರ ಇರಲಿಕ್ಕಿಲ್ಲ. And at the same time, the Bible talks about how, heaven is full of God's presence, his energy, his light radiating in the throne room. ನೋಡಿ, ನಾವು ವಾಕ್ಯಗಳಲ್ಲಿ ನಾವು ಓದುವಾಗ ನಾವು ಕಲಿಯುವಂತೆ ಆತನ ಪರಲೋಕದಲ್ಲಿ ಆತನ ಪ್ರಸನ್ನತೆಯಿಂದ ತುಂಬಿದೆ, ಆತನ ಶಕ್ತಿಯಿಂದ ತುಂಬಿದೆ, ಆತನ ಬೆಳಕಿನಿಂದ ತುಂಬಿದೆ. So it is very evident scripturally to say that there is energy and materiality in the spiritual realm. ನಾವು ಆತ್ಮಿಕವಾದ ಮಂಡಲದಲ್ಲಿ ನೋಡುವಾಗ ಅಲ್ಲಿ ಶಕ್ತಿಯು ದೇವರ ಒಂದು ಪ್ರಸನ್ನತೆಯು ಅಲ್ಲಿ ಕೂಡಿದೆ ಎಂಬುದಾಗಿ ನೋಡುತ್ತೇವೆ. So these two realms, the natural and the spiritual realm, overlaps. ನೋಡಿ, ಸ್ವಾಭಾವಿಕವಾದಂತ ಒಂದು ಕಾರ್ಯವು ಆತ್ಮಿಕವಾದಂಥದ್ದು ಅಲ್ಲಿ ಕಾರ್ಯ ಮಾಡುತ್ತೆ. The spiritual realm overlaps the natural realm as the atmosphere overlaps the physical earth. ನೋಡಿ, ಆತ್ಮಿಕವಾದಂತ ಒಂದು ಕಾರ್ಯವನ್ನ ಯಾವ ರೀತಿಯಾಗಿ ಶಾರೀರಿಕವಾದ ಜಯಿಸಲಿಕ್ಕೆ ಸಾಧ್ಯವಿಲ್ಲ, ಅದೇ ರೀತಿಯ ದೇವರ ಕಾರ್ಯಗಳು ನಡೆಯುತ್ತವೆ. The spiritual realm or the invisible realm is more superior than the natural or the visible realm. ನೋಡಿ, ಆತ್ಮಿಕವಾದಂಥದ್ದು ಮತ್ತು ಸದೃಶವಾದಂತ ಕಾರ್ಯವು ಯಾವ ರೀತಿಯಾಗಿ ಅದು ಅತಿಕ್ರಮಣವಾಗಿದೆಯೋ ಅದು ಮುಖ್ಯ. The invisible realm is more powerful than the visible realm that we see around us. ನಾವು ಸದೃಶವಾಗಿ ನಮ್ಮ ಸುತ್ತಲೂ ಕಾಣುವಂತ ಕಾರ್ಯಕ್ಕಿಂತಲೂ ಅದೃಶ್ಯವಾದಂತ ಕಾಣಲಿಕ್ಕೆ ಸಾಧ್ಯವಾಗದಂತ ಕಾರ್ಯವು ಶಕ್ತಿಯುತವಾಗಿದೆ.
And not only that, but the natural realm was also created by God. ಈ ಸ್ವಾಭಾವಿಕವಾದಂಥ ಒಂದು ಮಂಡಲವು ಸಹ ದೇವರಿಂದ ಉಂಟು ಮಾಡಲ್ಪಟ್ಟಿತು. You know, Hebrews chapter 11, verses 3, the verse that we just read, talks about how by faith we understand that the worlds were framed by the word of God. So the natural realm was framed by God's word. ಇಬ್ರಿಯ 11ನೇ ಅಧ್ಯಾಯ ಅದರ 3ನೇ ವಾಕ್ಯದಲ್ಲಿ ನೋಡುವ ಪ್ರಕಾರವಾಗಿ ಸ್ವಾಭಾವಿಕವಾದಂಥ ಕಾರ್ಯಗಳೆಲ್ಲವೂ ಸಹ ದೇವರಿಂದ ಉಂಟು ಮಾಡಲ್ಪಟ್ಟಿತು. And the scripture goes on to say, so that the things that are seen were not made of things which are visible. ನೋಡಿ, ದೇವರ ವಾಕ್ಯ ನೋಡುತ್ತೇವೆ, ನಮಗೆ ಕಾಣಿಸುವ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ. God, who's in the spiritual realm, ಆತ್ಮಿಕ ಮಂಡಲ ಇರುವಂತ ದೇವರು created the natural realm. ಆತನ ಸ್ವಾಭಾವಿಕವಾದಂಥವುಗಳನ್ನ ಆತನು ಉಂಟು ಮಾಡಿದನು. So everything in the natural realm is subject to the spiritual realm. ಈ ಸ್ವಾಭಾವಿಕವಾಗಿ ಉಂಟು ಮಾಡಲ್ಪಟ್ಟಿರುವಂತ ಎಲ್ಲವೂ ಸಹ ಆತ್ಮಿಕ ಮಂಡಲಕ್ಕೆ ಅದು ಅಧೀನವಾಗುತ್ತದೆ. The natural realm is subservient to the spiritual realm. ನೋಡಿ, ಈ ಸ್ವಾಭಾವಿಕವಾದಂಥದ್ದು ಆತ್ಮಿಕವಾದ ಎಲ್ಲ ಕಾರ್ಯಗಳಿಗೂ ಅದು ಅಧೀನವಾಗುವಂಥದ್ದಾಗಿದೆ. Of course, you know, there are specific ways to operate in each of these realms that we will talk about in our next few episodes. ನಮ್ಮ ಮುಂದಿನ ಕೆಲವು ಸಂಚಿಕೆಗಳಲ್ಲಿ ಈ ಪ್ರತಿಯೊಂದು ಭಾಗದಲ್ಲಿ ಯಾವ ರೀತಿ ಕಾರ್ಯ ನಿರ್ವಹಿಸುವುದೆಂಬುದಾಗಿ ನಾವು ಕಲಿಯಲಿಕ್ಕಿದ್ದೇವೆ. But quickly we're going to look at a few things as to you know, what are some beings that operate in these two realms? ನೋಡಿ, ಎರಡು ಮಂಡಲಗಳಲ್ಲಿಯೂ ಯಾವ ರೀತಿಯಾದಂಥ ಆತ್ಮಗಳು ಕಾರ್ಯ ಮಾಡುತ್ತವೆ. Of course, you know, we read the scripture that talks about how God is a spirit being. ನಾವು ವಾಕ್ಯವನ್ನು ಓದಿದ್ವಿ, ದೇವರು ಯಾವ ರೀತಿಯಾಗಿ ಆತ್ಮ ಸ್ವರೂಪನಾಗಿದ್ದಾನೆಂಬುದಾಗಿ. At the same time, you know, God has created angels as well. ಅದೇ ಸಮಯದಲ್ಲಿ ದೇವರು ದೇವದೂತರನ್ನು ಉಂಟು ಮಾಡಿದ್ದಾನೆ. Angels are created beings. ದೇವದೂತರು ಸೃಷ್ಟಿಸಲ್ಪಟ್ಟವರು. And the Bible does talk about the different kind of angelic beings. ಸತ್ಯವೇದವು ವ್ಯತ್ಯಾಸವಾದಂಥ ದೂತರ ಕುರಿತಾಗಿ ಬರೆಯಲ್ಪಟ್ಟಿದೆ. You know, some are called cherub and some are called seraphim. ಕೆಲವೊಬ್ಬರು ಕೆರೂಬಿಯರು ಮತ್ತು ಸೆರಾಫಿಯರು ಎಂಬುದಾಗಿ ಕರೆಯಲ್ಪಡುತ್ತಾರೆ. The cherub angels are usually the angels on assignment. ನೋಡಿ, ಕೆರೂಬಿಯರು ಎಂಬುದಾಗಿ ಹೇಳುವಾಗ ಕೆಲವೊಂದು ಸಂಗತಿಗಳನ್ನು ನಡೆಸಲಿಕ್ಕಾಗಿ ಉಂಟು ಮಾಡಲ್ಪಟ್ಟವು. When God gives them a task, you know, they are focused towards accomplishing it. ದೇವರು ಅವರಿಗೆ ಕೆಲವೊಂದು ಕೆಲಸಗಳನ್ನು ಕೊಡುವಾಗ ಅದನ್ನು ನೆರವೇರಿಸುವುದರಲ್ಲಿ ಅವರು ಇರುತ್ತಾರೆ. You know, so these are cherub angels or assignment angels. ಇವರು ಕೆರೂಬಿಯರು ಅಂದ್ರೆ ಒಂದು ಕೆಲಸವನ್ನ ಕೊಟ್ಟು ನಡೆಸುವಂತವರು. At the same time, there are also seraphim angels, which are adoration angels. ಸೆರಾಫಿಯರು ಎಂಬುದಾಗಿ ಹೇಳುವಾಗ ಆತನನ್ನ ಘನಪಡಿಸುವ ಆರಾಧಿಸುವ ದೂತರು. Just to worship, their responsibility is to worship the Lord. ಅವರ ಜವಾಬ್ದಾರಿಕೆ ಅವರು ಕರ್ತನನ್ನ ಆರಾಧಿಸಬೇಕು. And the Bible very clearly also talks about fallen angels. ಸತ್ಯವೇದವು ಮತ್ತು ತಳ್ಳಲ್ಪಟ್ಟಂತ ದೂತರ ಕುರಿತಾಗಿ ಮಾತನಾಡುತ್ತದೆ. You know, some angels fell from their original state and are referred to as fallen angels or demons. ಕೆಲವೊಬ್ಬ ದೇವದೂತರು ತಮಗಿದ್ದಂತ ಜವಾಬ್ದಾರಿಕೆಯಿಂದ ಅವರು ಕೆಳಗೆ ಬಿದ್ದು ಅವರನ್ನ ತಳ್ಳಲ್ಪಟ್ಟ ದೂತರೆಂಬುದಾಗಿ ಹೇಳಲ್ಪಡುತ್ತದೆ. We see that in Isaiah chapter 14 verses 9 to 15. ಅದನ್ನ ಯೆಶಾಯ 14ನೇ ಅಧ್ಯಾಯ ಅದರ 19ನೇ ವಾಕ್ಯದಿಂದ ನೋಡುತ್ತೇವೆ. Ezekiel chapter 28 verses 11 to 19. ಎಜೆಕಿಯೇಲ್ 28ನೇ ಅಧ್ಯಾಯ 11ರಿಂದ 19ನೇ ವಾಕ್ಯ. Revelation chapter 12 verses 3 to 4. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ ಅದರ 3-4 ವಾಕ್ಯ. Luke chapter 10 verses 18. ಲೂಕನ್ ಬರೆಸುವಾರ್ತೆ 10ನೇ ಅಧ್ಯಾಯ 18ನೇ ವಾಕ್ಯ. So these are scriptures that you can actually go ahead and read that talks about how it refers to fallen angels. ಈ ವಾಕ್ಯಗಳೆಲ್ಲ ನೀವು ಓದಿ ಇದು ಯಾವ ರೀತಿಯಾಗಿ ತಳ್ಳಲ್ಪಟ್ಟಂತ ದೂತರ ಕುರಿತಾಗಿ ಹೇಳಲ್ಪಡುತ್ತದೆ. And like I mentioned some time ago,
how the spiritual realm overlaps the natural realm. ನಾನು ಈಗಾಗಲೇ ಹೇಳಿದ ಹಾಗೆ ಯಾವಾಗೆ ನೈಸರ್ಗಿಕವಾದಂಥದ್ದು ಆತ್ಮಿಕವಾದಂಥ ಕಾರ್ಯಗಳಿಗೆ ಅದು ಯಾವ ರೀತಿ ಜೋಡಣೆಯ ಅತಿಕ್ರಮಣ ಮಾಡುತ್ತದೆ ಎಂಬುದಾಗಿ, How these two realms coexist. ಇದು ಎರಡು ಸಹ ಯಾವ ರೀತಿಯಾಗಿ ಅದು ಅಸ್ತಿತ್ವದಲ್ಲಿದೆ. Like right now, you might be seeing a wall behind me, ನನ್ನ ಹಿಂದೆ ನೀವು ಒಂದು ಗೋಡೆಯನ್ನು ಕಾಣಲಿಕ್ಕೆ ಸಾಧ್ಯ. but at the same time, there are angels in this place all around us. ಅದೇ ಸಮಯದಲ್ಲಿ ನಮ್ಮ ಸುತ್ತಲೂ ದೇವದೂತರಿದ್ದಾರೆ. The spiritual realm is active. ಆತ್ಮಿಕವಾದಂಥ ಕಾರ್ಯವು ಅಲ್ಲಿ ಕ್ರಿಯೆ ಮಾಡುತ್ತಾ ಇದೆ. The Spirit of God is hovering and moving. ಪವಿತ್ರಾತ್ಮನು ಎಲ್ಲ ಕಡೆಯಲ್ಲಿಯೂ ಆತನು ಚಲಿಸುವನಾಗಿದ್ದಾನೆ. And now that we have looked at angelic beings, ನಾವು ಈಗ ಆತ್ಮಿಕವಾದಂಥ ಸೃಷ್ಟಿ ಕುರಿತಾಗಿ ನೋಡಿದೆವು. you know, God also created people. ಅದೇ ಸಮಯದಲ್ಲಿ ದೇವರು ಮನುಷ್ಯರನ್ನ ಉಂಟು ಮಾಡಿದನು. You know, like the scripture reference that we've been mentioning from 1 Thessalonians chapter 5 verse 23, it's very evident that God has created us, you know, spirit, soul and body. ಈಗಾಗಲೇ ವಾಕ್ಯ ಹೇಳಿದಾಗೆ 1 ಥೆಸಲೋನಿಕ 5ನೇ ಅಧ್ಯಾಯ 23ನೇ ವಾಕ್ಯ, ದೇವರು ನಮ್ಮನ್ನ ಪ್ರಾಣ ಆತ್ಮ ಶರೀರದೊಟ್ಟಿಗೆ ಆತನು ಉಂಟು ಮಾಡಿದ್ದಾನೆ. That means people are designed to operate in both the realms. ಅಂದ್ರೆ ಮನುಷ್ಯರು ಎರಡು ಮಂಡಲದಲ್ಲಿ ಕಾರ್ಯ ಮಾಡುವ ಹಾಗೆ ಸೃಷ್ಟಿಸಲ್ಪಟ್ಟಿದ್ದಾರೆ. We can operate in our soul, in our body, but at the same time, He has created us to and designed us to operate also in the spiritual realm. ನಾವು ಶಾರೀರಿಕವಾಗಿಯೂ ನಂತರವಾಗಿ ಆತ್ಮಿಕವಾಗಿ ಕಾರ್ಯ ಮಾಡುವ ಹಾಗೆ ದೇವರು ನಮ್ಮನ್ನು ಉಂಟು ಮಾಡಿದ್ದಾನೆ. So that means people are created, or people are capable of relationship in both realms. ಅಂದರೆ ಮನುಷ್ಯರು ಎರಡೂ ಮಂಡಲದಲ್ಲೂ ಸಹ ಸಂಬಂಧ ವಹಿಸಲಿಕ್ಕೆ ಸಾಮರ್ಥ್ಯವುಳ್ಳವರು. Like in the natural realm, we have, you know, we are connected to people, we build relationships. ನೈಸರ್ಗಿಕವಾಗಿ ನಾವು ಜನರೊಟ್ಟಿಗೆ ಪ್ರತಿಸ್ಪರವಾಗಿ ನಾವು ಸಂಬಂಧಗಳನ್ನು ಹೊಂದಿದ್ದೇವೆ. If you are a child of God, ನೀವು ದೇವರ ಮಗುವಾಗಿದ್ದರೆ, if you have received Him into your life, ನಿಮ್ಮ ಜೀವಿತದಲ್ಲಿ ಆತನನ್ನು ಅಂಗೀಕರಿಸಿರುವುದಾದರೆ, you know, we can develop a relationship in the spirit with God. ನಾವು ಆತ್ಮದಲ್ಲಿ ಆತನೊಟ್ಟಿಗೆ ದೇವರೊಟ್ಟಿಗೆ ಸಂಬಂಧವನ್ನು ಹೊಂದಲಿಕ್ಕೆ ಸಾಧ್ಯ. So people are capable of relationship in both realms. ಆದ್ದರಿಂದ ಜನರು ಎರಡೂ ಮಂಡಲದಲ್ಲಿಯೂ ಸಂಬಂಧ ವಹಿಸಲಿಕ್ಕೆ ಅವರು ಶಕ್ತರಾಗಿದ್ದಾರೆ. So it's very important for us to understand is that our relationship with God is the channel through which spiritual influence flows. ದೇವರು ನಮ್ಮೊಟ್ಟಿಗಿರುವಂಥ ಸಂಬಂಧ ಈ ಒಂದು ಮಾಧ್ಯಮದ ಮುಖಾಂತರವಾಗಿ ಆತ್ಮಿಕವಾದ ಕಾರ್ಯಗಳು ಅದು ಕಾರ್ಯ ಮಾಡಲಿಕ್ಕೆ ಸಾಧ್ಯ. We also see how man fell and the work of redemption. ಅದೇ ರೀತಿಯಾಗಿ ಮನುಷ್ಯನು ಯಾವ ರೀತಿಯಾಗಿ ಬಿದ್ದನು, ಮನುಷ್ಯನ ಪತನ ಮತ್ತು ದೇವರ ರಕ್ಷಣೆಯ ಕಾರ್ಯ. You know, man was created with dominion on the earth. ಮನುಷ್ಯನ ಉಂಟು ಮಾಡುವಾಗ ಈ ಭೂಮಿಯ ಮೇಲೆ ಅಧಿಕಾರ ವಹಿಸಲಿಕ್ಕೆ ಉಂಟು ಮಾಡಲ್ಪಟ್ಟನು. He lost his original state through sin and became subject to Satan and his demons. ಆತನು ಪಾಪದ ನಿಮಿತ್ತವಾಗಿ ತನ್ನ ಮೂಲ ಒಂದು ಅಧಿಕಾರವನ್ನು ಕಳೆಕೊಂಡು ಸೈತಾನನಿಗೆ ದಾಸನಾದನು. When that happened, Satan gained control of the earth. ಆ ಕಾರ್ಯ ನಡೆದಾಗ ಸೈತಾನನು ಭೂಮಿಯ ಮೇಲೆ ಅವನು ಅಧಿಕಾರವನ್ನು ತೆಗೆದುಕೊಳ್ಳುತ್ತಾನೆ. But the good news is God has provided for our redemption. ಆದರೆ ಶುಭ ಸಮಾಚಾರವೆಂದರೆ ಆತ ನಮಗೋಸ್ಕರವಾಗಿ ವಿಮೋಚನೆಯ ಮಾರ್ಗವನ್ನು ಇಟ್ಟಿದ್ದಾನೆ. So that means it's important for us to understand that angels and demons can operate in the natural realm as well. ನಾವು ಅರ್ಥ ಮಾಡಿಕೊಳ್ಳಬೇಕಾದಂಥ ವಿಷಯವೇನೆಂದರೆ ದೇವದೂತರು ಮತ್ತು ಸೈತಾನ ಸಹ ಆತ್ಮಿಕ ಮಂಡಲದಲ್ಲಿ ಕಾರ್ಯ ಮಾಡಲಿಕ್ಕೆ ಸಾಧ್ಯ. Especially, you know, you see the effectiveness of the work of demons probably in the lives of people we know or in places and so on.
ನಾವು ಅನೇಕ ಸಮಯಗಳಲ್ಲಿ ಅನೇಕರ ಜೀವನಗಳಲ್ಲಿ ನಾವು ಸೈತಾನನ ಕಾರ್ಯಗಳನ್ನು ಆತ್ಮಿಕ ಮಂಡಲ ನೋಡ್ಲಿಕ್ಕೆ ಸಾಧ್ಯ. At the same time, talking about ministering angels, after creation of man, angels were assigned to engage with man. ನೋಡಿ, ಮನುಷ್ಯನ ಸೃಷ್ಟಿಯ ನಂತರವಾಗಿ ದೇವದೂತರು ಮನುಷ್ಯನ ಕಾರ್ಯಕ್ಕಾಗಿ ಅವರು ನೇಮಿಸಲ್ಪಟ್ಟರು. Just like how demons are assigned to work against people, ಯಾವ ರೀತಿಯಾಗಿ ಸೈತಾನನು ಜನರಿಗೆ ವಿರುದ್ಧವಾಗಿ ಕಾರ್ಯ ಮಾಡುವಂತೆ ನಿಯೋಜಿಸಲ್ಪಟ್ಟಿದ್ದ. but for us as believers, we know that God sends his angels to assist us. ಆ ದೇವರ ಮಕ್ಕಳಾಗಿರುವಂತ ನಮಗೆ ಚೆನ್ನಾಗಿ ಗೊತ್ತು, ನಮಗೆ ಕಾರ್ಯ ಮಾಡಲಿಕ್ಕಾಗಿ ದೇವದೂತರು ನೇಮಿಸಲ್ಪಟ್ಟಿದ್ದಾರೆ. So Hebrews chapter 1 verses 14 talks about this. It says, are they not all ministering spirits sent forth to minister for those who will inherit salvation? ಇಬ್ರಿಯ 1ನೇ ಅಧ್ಯಾಯ 14ನೇ ವಾಕ್ಯ, ಇವರೆಲ್ಲರೂ ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವವರ ಸೇವೆಗೋಸ್ಕರ ಕಳುಹಿಸಲ್ಪಡುವ ಉಳಿಗದ ಆತ್ಮಗಳಲ್ಲವೋ. So I'm going to stop right here. I'm going to continue this in my next episode. ನಾನು ಇಲ್ಲಿಗೆ ನಿಲ್ಲಿಸಿ ನನ್ನ ಮುಂದಿನ ಸಂಚಿಕೆಯಲ್ಲಿ ಪ್ರಾರಂಭ ಮಾಡುತ್ತೇನೆ. Like I mentioned earlier, it's so important that just like how we give time to develop ourselves in our body, which is important, or in our soul, it is equally and very important that we give time to develop ourselves in the spirit. ನಾವು ಯಾವ ರೀತಿಯಾಗಿ ನಮ್ಮ ಶರೀರದ ಬೆಳವಣಿಗೆಗೆ ಸಮಯವನ್ನು ನಿಯೋಜಿಸ್ತೀವಿ, ಅದೇ ರೀತಿಯಾಗಿ ಆತ್ಮಿಕವಾದಂಥ ಬೆಳವಣಿಗೆಗೋಸ್ಕರವಾಗಿ ನಾವು ಸಮಯವನ್ನು ನಿಯೋಜಿಸಬೇಕು. That's why our relationship with God is so important. ಆದ್ದರಿಂದಲೇ ನಮ್ಮ ಸಂಬಂಧವು ದೇವರೊಟ್ಟಿಗೆ ತುಂಬ ಮುಖ್ಯವಾದದ್ದು. I'm going to be talking a little more in depth into it the following week. ಬರುವಂತ ಮುಂದಿನ ದಿವಸಗಳಲ್ಲಿ, ವಾರಗಳಲ್ಲಿ ನಾನು ಇನ್ನು ಆಳವಾಗಿ ಇದರ ಕುರಿತನಾಗಿ ಮಾತನಾಡುತ್ತೇನೆ. But I want to pray with you that what you have heard this evening will become a reality in your life. ಆದರೆ ಈ ಸಂಧ್ಯೆ ಸಮಯದಲ್ಲಿ ನಾನು ಮುಟ್ಟಿಗೆ ಪ್ರಾರ್ಥಿಸಲಿಕ್ಕೆ ಬಯಸ್ತೇನೆ, ನೀವು ಏನನ್ನು ಕೇಳಿಸಿಕೊಂಡ್ರೋ ಅದು ನಿಮ್ಮ ಜೀವನದಲ್ಲಿ ಸತ್ಯವಾಗಿ ನಡೆಯಲಿ.